ಇದಕ್ಕೆ ಕಟ್ಟೋ ಬೈಂಡಿಂಗ್ ವೈರ್ ಕೂಡ ನಾವು ಟಾಟಾ ಕಂಪ್ನಿನ ನಾವು ಯೂಸ್ ಕಡೆ ಏನಾಗುತ್ತೆ ಅಂತ ಹೇಳಿದ್ರೆ ಸಪೋರ್ಟ್ ಕಂಬಕ್ಕೆ ಬೈಂಡಿಂಗ್ ವೈರ್ ಹಾಕಿ ಕಟ್ಟಲ್ಲ. ಮೂಲೆಯಲ್ಲಿ ಯಾವತ್ತೂ ಡಬಲ್ ಪೋಲ್ ಹಾಕಬೇಕು. ಡಬಲ್ ಪೋಲ್ ಹಾಕಿನೂ ಅಕ್ಕಪಕ್ಕ 2 ಸಪೋರ್ಟಿಂಗ್ ಕಲ್ಲು ಕೊಡಬೇಕು. ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬಂದಿರೋದು ಬಂಡೀಪುರಗೆ. ಇದು ಬಂಡೀಪುರ ಫಾರೆಸ್ಟ್ ಲಾಡ್ಜಿಂದ 1 ಕಿಲೋಮೀಟರ್ ಆಗುತ್ತೆ ಈ ಪ್ಲಾಟ್ಗೆ. ಇದು ಟಲರಿಂದನೇ ಕಲ್ಲುಗಳನ್ನ ತರಿಸೋದು. ಯಾಕಂದರೆ ತುಂಬ ಚೆನ್ನಾಗಿರುತ್ತೆ, ನೀಟಾಗಿರುತ್ತೆ, ಒಂದೇ ಲೆವೆಲ್ ಇರುತ್ತೆ, ಎಲ್ಲ ಕಲ್ಲುಗಳು ಒಳ್ಳೆ ಸ್ಕೇಲ್ ರೀತಿ ಇರುತ್ತೆ. ಇದು 7 ಅಡಿ ಕಂಬ ಆಗಿರೋದ್ರಿಂದ 1.25 ಅಡಿ ಗುಂಡಿ ತಗೊಂಡಿದ್ದಾರೆ. ಇವಾಗ ಎಲ್ಲ ತಂತಿ ಕಟ್ಕೊತಾ ಇದ್ರು. ಇದು 7 ಅಡಿ ಕಂಬ ಆಗಿರೋದ್ರಿಂದ 6 ಲೈನು ತಂತಿ ಹಾಕ್ಕೊಡ್ತಾ ಇದ್ದೀವಿ. ಈ ಗೇಟ್ಗೆ ಏನಂದರೆ ಮೂಲೆಗೆ ಡಬಲ್ ಕಲ್ಲು ಹಾಕಿದ್ದೀವಿ. ಆ ಕಡೆ ಕಾರ್ನರ್ಗೆ ಡಬಲ್ ಕಲ್ಲು ಹಾಕಿರೋದ್ರಿಂದ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಇದಕ್ಕೆ ಕಟ್ಟೋ ಬೈಂಡಿಂಗ್ ವೈರ್ ಕೂಡ ನಾವು ಟಾಟಾ ಕಂಪ್ನಿನ ನಾವು ಯೂಸ್ ಮಾಡೋದು. ಟಾಟಾ ಕಂಪ್ನಿ ಯೂಸ್ ಮಾಡೋದ್ರಿಂದ ಏನೊಂದು ಬೆನಿಫಿಟ್ ಏನಂದರೆ ಇದು ರಶ್ ಪ್ರೂಫ್ ಆಗಿರುತ್ತೆ. ಇವಾಗ ಮಳೆಗಾಲ, ಚಳಿಗಾಲ ಏನೇ ಆದರೂ ತಂತಿ ತುಕ್ಕು ಬಂದುಬಿಡುತ್ತೆ. ಟಾಟಾ ಕಂಪ್ನಿ ಯೂಸ್ ಮಾಡೋದ್ರಿಂದ ರಷ್ಟೇ ನಡೆಯಲ್ಲ. ಈ ಕಡೆ ಏನಾಗುತ್ತೆ ಅಂತ ಹೇಳಿದ್ರೆ ಸಪೋರ್ಟ್ ಕಂಬಕ್ಕೆ ಬೈಂಡಿಂಗ್ ವೈರ್ ಹಾಕಿ ಕಟ್ಟಲ್ಲ. ಆದರೆ ನಾವಿಲ್ಲಿ ಏನು ಮಾಡಿಸ್ತೀವಿ ಅಂದರೆ ಸಪೋರ್ಟ್ ಕಲ್ಗೂ ಬೈಂಡಿಂಗ್ ವೈರ್ ಹಾಕಿ ಕಟ್ಸ್ತೀವಿ. ಆ ಥರ ಕಟ್ಸೋದ್ರಿಂದ ಏನಾಗುತ್ತೆ, ತುಂಬ ಇನ್ನೂ ಟೈಟಾಗಿ ಬರುತ್ತೆ. ಸಪೋರ್ಟಿಂಗ್ ಕಲ್ಲು ಮೂಲೆಗೆ ಯಾವ ರೀತಿ ಕೊಡಬೇಕು ಅಂತ ಹೇಳಿದ್ರೆ ಈ ರೀತಿ ಕೊಡಬೇಕು. ಇಂಗ್ಲೆಂಡ್ಗೂ ಫೆನ್ಸಿಂಗ್ ಹಾಕ್ಸ್ಬೇಕು ಅಂತ ಹೇಳಿದ್ರೆ ಡಿಸ್ಪ್ಲೇ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ.